ಮಹೇಂದ್ರದು XEV9e ಹೋಗ್ತಾ ಇದೆ. ನಾನಿಲ್ಲಿ ಟಾಟಾದು EVದಲ್ಲಿ ಹೋಗ್ತಾ ಇದ್ದೀನಿ, ಕಾರು EV. ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡ್ತಾವ್ರೆ ಎಲ್ಲರೂ. ಎರಡು ಹೆಂಗೆ ಹೋಗ್ತಾವೆ EV ಕಾರು, ಸೇಮ್ ಟು ಸೇಮ್ ಅಂತ. ಚೆನ್ನಾಗಿದೆಲ್ಲ. ಬಟ್ ಸ್ಪೀಡ್ ಚೆಕ್ ಮಾಡೋಣ ಅಂದರೆ ಇಬ್ರಿಗೂ ಫ್ರೀಯಾಗಿ ಸಿಗ್ತಾ ಇಲ್ಲ. ಇವಾಗ ಒಂದು ಸ್ವಲ್ಪ ಸ್ಪೇಸ್ ಸಿಕ್ತು. ಸಿಟಿ ಬಿಟ್ಟು ಈಚೆ ಬಂದ್ವಿ. ಲೆಸ್ ರಾಕ್. ಓವರ್ಟೇಕ್ ಮಾಡೋಕ್ಕಾಗತ್ತಾ ನೋಡೋಣ. ಜಾಗ ಇಲ್ಲ ಇಲ್ಲಿ ಚಚ್ಚರ ಅಂದರೆ. ಎಸ್, ಓವರ್ಟೇಕ್ ಮಾಡೇ ಬಿಟ್ಟೆ ನಾನು. ನೋಡೋಣ ತಿರ್ಗಾ ಬರ್ತಾನೆ ಹೆಂಗೆ ಅಂತ. ಅವನೇನು ರೇಸಿಂಗ್ ಮೂಡಲ್ಲಿ ಏನಿಲ್ಲ. ಹಿಂದೆ ಬರ್ತಾಯ್ತು ನೋಡಿ ಇವಾಗ. ಅಲ್ಲವನೇ ನಮ್ಮದು ಕರುವಿಗೆ ಹಣ್ಣ ನುಗ್ಗಿಬಿಟ್ಟ ಹಂಗೆ. ರಾಕೆಟ್ ಜೆಟ್. ಹೊಲ್ಡಾನ ಅದ್ದಾಗಬೇಡಿ. ಬಂತು ಅವನು ಬರ್ತಾವನೆ. ಥಾರ್ ರಾಕ್ಸ್. ಜಾಗ ಇಲ್ಲ, ಇಲ್ಲಾಂದ್ರೆ ಅವನು ಚಚ್ಚನೇನೋ ಗೊತ್ತಿಲ್ಲ. ಹೊಸದು ಇನ್ನೊಂದು ಕಾರು. ನಮ್ಮದಲ್ಲೇ ಒಂದು 46,000 ಓಡೈತೆ. ಬಟ್ ಎಷ್ಟು ಓಡಿರೋ ಗನ್ನೇ ಬಿಡ್ರಿ ಇದು. ಒಂದು ತಾಪತ್ರ ಇರೋದು ಸೌಂಡ್ ಇರಲ್ವಲ್ಲ, ಸೈಡೇ ಕೊಡಲ್ಲ. 2 ವೀಲರ್ಸ್ಗೆ ಗೊತ್ತೇ ಆಗಲ್ಲ ಹೆಲ್ಮೆಟ್ ಹಾಕ್ಕೊಂಡ್ರಿ ಇರುವಾರ. ಇದ್ರದ್ದೊಂದು ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಓನರ್ ಜೊತೆ ಮಾತಾಡ್ತಾ. ಇವತ್ತು ನಾನೇ ಓಡಿಸ್ತಾ ಇದ್ದೀನಿ. ವೆರಿ ಕಂಫರ್ಟ್ ಆ್ಯಂಡ್ ಸ್ಮೂತ್ ಆಕ್ಸಿಲರೇಷನ್. ಈ ಪೆಟ್ರೋಲು ಡೀಸೆಲ್ ಕಾರ್ ಥರ ಏನು ಜರ್ಕ್ ಹೊಡೆಯೋದು ಫೀಲೇ ಆಗಲ್ಲ. ನೀವು ಹೆಂಗೆ ತುಳಿತಾರೆ ಹಂಗೆ ರೈಸ್ ಆಗುತ್ತೆ. ಅಡ್ಯಾಸ್ ಇರೋದಕ್ಕೆ ತುಂಬ ಹತ್ರ ಹೋಗ್ಬಿಟ್ಟಿದೆ. ಆ್ಯಕ್ಟಿವೇಟ್ ಆಗಿತ್ತು. ಟಣ್ ಅಂತ ಆಯ್ತು. ಇಂಥ ರೋಡಲ್ಲಿ ಏನು ನೋಡಿದೆ, ಬರೇ ಇದೇ ಆಯಿತು. ಟ್ರಾಫಿಕ್ಕೇ ಆಗೋಯ್ತು. ಒಂದು ಓವರ್ಟೇಕು ಮಾಡೋಕ್ಕಾಗಲ್ಲ, ಏನಿಲ್ಲ. ಈ ತುಮಕೂರಿಂದ ಮಲ್ಸಂದ್ರ ತನಕ ಬರೋ ತನಕ ಎಷ್ಟು ಟೈಮ್ ಹಿಡಿಯುತ್ತಾ. ನೋಡಿ ಮತ್ತೆ ಆಯಿತು ಕೊಲ್ಯೂಷನ್ ವಾರ್ನಿಂಗ್. ನುಗ್ಗಿಸ್ತಾ ಹತ್ತು ಕಡೆ ಸೈಡಲ್ಲಿ ಲೆಫ್ಟಲ್ಲೇ ನುಗ್ಗಿಬಿಟ್ಟ ಆತ. ಹೆಂಗಿದ್ರು ನನಗೆ ಜಾಗ ಕೊಡೋಲ್ಲ ಅಂತ. ಜಾಗ ಕೊಡೋಕ್ಕೆ ಜಾಗ ತಾನೇ ಇಲ್ಲ ಐತೆ. ಹೋಗ್ಲಿ ಅವನು ಮತ್ತೆ ಓವರ್ಟೇಕ್ ಮಾಡಿರಾಗುತ್ತೆ. ಅಣ್ಣ ಲೆಫ್ಟಲ್ಲೇ ಹೋಗ್ತಾನೆ ನುಗ್ಕೊಂಡು ಸರಿ ಆಯ್ತಲ್ಲ. ನಮಗೆ ರೈಟಲ್ಲಿ ಜಾಗ ಇಲ್ಲ. ಮಾಡ್ದ ಕೆಲಸ. ಹಂಸಿದೆ ಎಲ್ಲ. ನಿಧಾನಕ್ಕೆ ಹೋಗಿ ಕೊಲ್ಯೂಷನ್ ಬರುತ್ತೆ ತಿರ್ಗಾ. ಇದು ಇಲ್ಲ, ನಾನು ಸ್ಲೋ ಮಾಡಿದ್ನಲ್ಲ ಹಂಗಾಗಿ ಏನು ಬರಲಿಲ್ಲ ಈ ಸಲ.
ಸ್ಲೋ ಹೋಗಿಲ್ಲ ಆದರೆ ಅದೇ ರಪ್ಪ ಅಂತ ಬ್ರೇಕ್ ಹಿಡ್ಕೊಳತ್ತೆ. ಎಸ್ 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 ಹೋಗೋದೇನಲ್ಲ, ನಾನು ಈ ಥರ ಲ್ಯಾಂಗ್ವೇಜೆಲ್ಲ ಯೂಸ್ ಮಾಡಬಾರ್ದು. ಏನು ಮಾಡಿದ್ರು ಓಡಿದ್ವಲ್ಲ ಇಲ್ಲಿ. ಇಟ್ಸ್ ರಾಕ್ ನಾವ್. ಬಂತು ಅಪೋಸಿಟ್. ನಮ್ಗೆ ರೋಡೇ ಸಿಗಲ್ಲ ರೀ. ಮಲ್ಸಂದ್ರ ತಲುಪೋ ತನಕ ಇದೇ ಇದು. ಒಂದು ಓವರ್ಟೇಕ್ ಮಾಡಬೇಕು ಅಂದರೆ ಅರ್ಧ ಗಂಟೆ ಬೇಕು. ಏನು ಓಡಿಸೋದು ಬೇಜಾರಾಗ್ಬಿಡ್ತೀವಿ. ಆದರೆ ಇವನು ಹಬ್ಬ ಹೋಗಪ್ಪ ಸೈಡ್ಗೆ ಅಣೆಯ. ಕೈಗೆ ಸಿಗ್ದಂಗೆ ಹೋಗ್ಬೇಕು ಅಂತ ನೋಡ್ತಾನೆ. K41 ಉಲ್ಲಾಳ. ನಮ್ಮ ರಾಜರಾಜೇಶ್ವರಿ ನಗರದ ಬೆಂಗಳೂರಿಂದ ಬಂದಿರಂಗೆ ಇದು ಗಾಡಿ ಅದ. ಬೆಂಗಳೂರು ಗಾಡಿಗೆ ತುಮಕೂರು ಗಾಡಿಗೆ ರೇಸ್ ಬಿಟ್ಟು ನೋಡೋಣ ಅಲ್ಲ. ಹಿಂಗೆ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ದಿದ್ರು ನುಗ್ಗಿಸ್ತಾರೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಇವನು ರೈಟ್ ಹೋಗ್ತಾನೆ ಅಂತ ಹೋಗಿ ಲೆಫ್ಟ್ ಹೋಗೋಣ. ಎಲ್ಲೋದ ಅವನಲ್ಲೇ ನಮ್ಮ ಕಿತ್ತಾಗಿ ಎದ್ದಿರ್ತಾನೆ ಅವನಲ್ಲೇ ಅಣ್ಣ ಬಾಂಡು ಅದವನು. ಬೇಡ ಇವತ್ತು ಎಷ್ಟು ಥರಾಗಲಿ ಚಚ್ಚದೆ ಓವರ್ಟೇಕ್ ಮಾಡದೆ. ಟಟ್ಟನ ಮಹೇಂದ್ರನ ತೋರಿಸ್ಲೇಬೇಕು ಇವತ್ತು. ಇಲ್ಲೆಲ್ಲ ಹಂಸ್ ಬೇರೆ ನಮ್ಮ ಪರಮೇಶ್ವರ್ ಸರ್ ಮನೆ ಇದು. ಹಂಸ್ ಎಲ್ಲ ಹಾಕ್ಬಿಟ್ಟವ್ರು ಇಲ್ಲಿ. ಸ್ಕೂಲ್ ಬೇರೆ ಐತಲ್ಲ. ಸ್ವಲ್ಪ ನಮಗೆ ಕಷ್ಟನೇ ಇದನ್ನೆಲ್ಲ ಓವರ್ಟೇಕ್ ಮಾಡೋದು. ಚೆನ್ನಾಗೈತೆ ನೋಡೋಣ ಬಿಡಿ. ಇವಾಗ ಗೊತ್ತಾಗೈತೆ. ಈಗ ಅವ್ನು ಮುಂದಕ್ಕೆ ಬಿಟ್ಟರೆ ನಮ್ಗೆ ವೀಡಿಯೋಗೆ ಸಿಗೋದು, ಹಿಂದಕ್ಕೆ ಬಿಟ್ಟರೆ ಏನು ಸಿಗೋಲ್ಲ. ಅವನೇನು ಮಾಡೋಕ್ಕಾಗಲ್ಲ. ನಾವು ಒಂದ್ಸಲ ರೇಸಲ್ಲಿ ವಿನ್ ಆದೆ ಅಂತ ಓವರ್ಟೇಕ್ ಮಾಡಿ ಹೊಟ್ಟೋಗ್ಬೇಕಾದಷ್ಟೇ. ಅದು ಡಿಸೈನ್ ಸಗದಾಯ್ತು ಬಿಡಿ. ಹಲ್ಕ್ ಕಣ್ಣ ಕಾಣುತ್ತದು. ಹೆವಿ ಬಾಡಿ. ಚಚ್ಚಿದ ಲಾರಿ ಬತ್ತಾಯ್ತು ಹಂಗೆ ಹೋದ. ಓಕೆ, ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಏನಕ್ಕೆ ಬೇಕಾಯಿತು. ಇಷ್ಟೇ, ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ. ಚಚ್ಚಿ ನೋಡೋಣ ಇವಾಗ ಎಷ್ಟು ಚಚ್ಚಿರ. ಬನ್ನಿ, ನಮ್ದು ಎಷ್ಟಾಯ್ತು ಇವಾಗ 94. ಇದೇನು 5 ಸೆಕೆಂಡಿಗೆ 100 ದಾಟ್ಬಿಡುತ್ತೆ. ಇವಾಗ ಬರ್ತಾಯಿದ್ದೀವಿ ನೋಡಮ್ಮ. ಆಯ್ತು ಆಯ್ತು, ಹಿಂದಿಗೆ ಅಷ್ಟೇ. ನಮ್ಮದಲ್ಲೇ 104, 106, 107, 108, 111 ಕೇಳ್ಬೇಕಾ. ನಮ್ಮದು ಬುಲ್ಲೆಟ್ಟು 120. ಹಂಗೆ ಕಂಟ್ರೋಲಿಗೆ ಬರ್ತೀವಿ ನೋಡಿರಿ. 5 ಸೆಕೆಂಡಿಗೆ ರೈಸ್ ಆಗುತ್ತೆ, 5 ಸೆಕೆಂಡಿಗೆ ಫುಲ್ಲು 20ಗೆ ಬಂತು ಅಷ್ಟೇ. ಕಂಟ್ರೋಲಿಂಗ್ ಮಾತ್ರ ಹೆವಿ ಆಯ್ತು ಇದು. ಸೂಪರ್. ಬರ್ತಾಯಿಲ್ಲ, ಉಳ್ಕೊಂಬಿಟ್ಟ ಹಿಂದೆ ಹಂಗೆ. 120, 130 ಚಚ್ಚಿರಿ. ಇನ್ನೆಲ್ಲಿಂದ ಬರ್ತಾನೆ.
ಸಾಕು ಅನಿಸುತ್ತೆ. ಅವ್ನು ಬರಲಿಲ್ಲ, ಮಹೇಂದ್ರದನ್ನ ಅಲ್ಲೇ ಉಳ್ಕೊಂಡ, ಸಾಕು ಇನ್ನೇನಿಲ್ಲ ಇದರಲ್ಲಿ. ನೀನು ಹೈವೇ ಗೊತ್ತಲ್ಲ, 1 hour ಹೈವೇ, ತುಮಕೂರು ಟು 1 hour, BH ರೋಡ್ ಬೆಂಗಳೂರು ಟು 1 hour. ಓಕೆ, sayonara, bye bye, see ya in the next video.